ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭೂಮಿಯ ಕೈಗೆ ರೆಡಾಣ ಗಿಸ್ಸಕ್ಕೆ ಬೀಳ್ತಿದ್ದಾರೆ ದೇವ್ಯಾನಿ. ಹಾಗಿದ್ರೆ ಶಾರದಾ ಕಥೆಯನ್ನ ಮುಗಿಸೇ ಬಿಟ್ರ ದೇವ್ಯಾನಿ. ಭೂಮಿ ನಿಜಕ್ಕೂ ರಿಯಲ್ ಫೇಸ್ ಅನ್ನ ನೋಡೇ ಬಿಟ್ಲ ದೇವ್ಯಾನಿ ತಾನ. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಭೂಮಿಯನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ, ಹಚ್ಕೊಂಡಿದ್ದಾರೆ. ಆ ವಿಷಯವನ್ನ ಭೂಮಿ ಹತ್ರ ಕೂಡ ಹೇಳಿದ್ರು. ಬಟ್ ಯಾವ ಒಂದು ಕ್ಷಣ ಭೂಮಿಯನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಅನ್ನಿಸ್ತು ಅಜಿತ್ಗೆ. ಅದೇ ಕ್ಷಣ ತಾನೇ ಹೇಳಿದಲ್ಲ ಸುಳ್ಳು, ತಾನೇ ಹೇಳಿದಲ್ಲ ನಾಟಕ ಅಂತ ಹೇಳ್ಬಿಟ್ರು. ಬಟ್ ಆಲ್ರೆಡಿ ಭೂಮಿ ಅಜಿತ್ನನ್ನ ಇಷ್ಟಪಡೋಕೆ ಶುರು ಮಾಡ್ಕೊಂಡಿದ್ಲು, ತನ್ನ ಪ್ರೀತಿಯನ್ನ ಕೂಡ ಹೇಳ್ಕೊಡೋಕೆ ನಿರ್ಧಾರ ಮಾಡಿದ್ಲು. ಆದ್ರೆ ಅಜಿತ್ ಮಾಡಿದ ಎಡವಟ್ಟು ಭೂಮಿ ಮನಸ್ಸಿಗೆ ಘಾಸಿ ಉಂಟು ಮಾಡ್ತು. ಇಲ್ಲಿ ಅಜಿತ್ ಸಾಹೇಬ್ರು ತನ್ನ ಮನಸ್ಸಿನ ಜೊತೆ ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಟ್ರ ಅಂತ ಭೂಮಿಗೆ ಬೇಜಾರ ಆಗತ್ತೆ. ಇದೆಲ್ಲದರ ನಡುವೆ ಭಾಗ್ಯಮ್ಮ ಮನೆಗೆ ಬರ್ತಾರೆ. ಭಾಗ್ಯಮ್ಮ ಬಂದಿದ್ದೆ ಭೂಮಿಗೆ ತುಂಬಾ ಖುಷಿ ಆಗತ್ತೆ. ಅಜಿತ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಇದರ ನಡುವೆ ಶಾರದಮ್ಮ ಸಿಗ್ಲಿ ಅಂತ ಹೇಳಿ ವ್ರತವನ್ನ ಕೂಡ ಭೂಮಿ ಮಾಡ್ತಾಳೆ. ಆ ಒಂದು ವ್ರತದ ಪ್ರತಿಫಲವಾಗಿ ಕೊನೆಗೂ ಕೂಡ ಇಲ್ಲಿ ಶಾರದಮ್ಮ ಮನೆಯವರ ಕೈಗೆ ಸಿಕ್ಕೇ ಬಿಡ್ತಾರೆ. ಅದರ ಜೊತೆಗೆ ಅಶ್ವಿನಿ ಕೂಡ ಫ್ರೀ ಪ್ರಾಡಕ್ಟ್ ಅನ್ನೋ ಹಾಗೆ ಇಲ್ಲಿ ಶಾರದವರ ಜೊತೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಆದರೆ ಮನೆಯವರು ಎಲ್ಲರೂ ಕೂಡ ಮತ್ತೆ ಅಶ್ವಿನಿ ಕೆಡ್ಡಾಗೆ ಬೀಳ್ತಾರೆ. ಬಿಕಾಸ್ ಇಲ್ಲಿ ಅಶ್ವಿನಿ ತಾನೇ ಅಮ್ಮನ್ನ ಇಟ್ಕೊಂಡಿದ್ದೆ, ಅಮ್ಮನ್ನ ನೋಡ್ಕೋತಾ ಇದ್ದೆ, ಅಮ್ಮನಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೆ ಹುಡ್ಕೋದಕ್ಕೆ ಅಂತೆಲ್ಲ ಬಿಲ್ಡಪ್ ಕೊಟ್ಟು ಸ್ಟೋರಿ ಹೇಳಿರ್ತಾಳೆ. ಬಟ್ ಅದು ಯಾವುದನ್ನು ಕೂಡ ಅಜಿತಿಂದ ನಂಬೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಮತ್ತೊಂದು ಇನ್ಯಾವುದೋ ಕುಕ್ಕಡಪ್ ಸ್ಟೋರಿನ ಹೇಳ್ತಿದ್ದಾಳೆ ಅಂತ ಭಾವಿಸ್ತಂತ ಅಜಿತ. ನಿನ್ನ ಒಂದು ಬಲೆಗೆ ಮತ್ತೆ ನಾವು ಬೀಳೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ DNA ಒಂದು ಟೆಸ್ಟ್ ರಿಪೋರ್ಟ್ ತಪ್ಪಂತು ಅನ್ನೋ ಕಾರಣಕ್ಕೆ ನನ್ನ ಮಗಳೇ ಅಲ್ಲ ಅಂತ ಹೇಳೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾಳೆ. ಹಾಗಾಗಿ ಇಲ್ಲಿ ನಿಜಕ್ಕೂ ಶ್ರವಣ್ ಅವರು ಇಲ್ಲ, ಈಕೆ ನನ್ನ ಮಗಳ DNA ಟೆಸ್ಟ್ ರಿಪೋರ್ಟ್ ತಪ್ಪ ಆಗಿರಬಹುದೇ ಹೊರತು ಖಂಡಿತವಾಗ್ಲೂ ಈಕೆ ನನ್ನ ಮಗಳು ಅಲ್ಲ ಅಂತ ಹೇಳೋದಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲ. ಖಂಡಿತವಾಗ್ಲೂ ಇರ್ತಕ್ಕಂಥ ಸಾಕ್ಷಿ DNA ನಾನು ನಂಬೋದಿಲ್ಲ. ಅದು ಹ್ಯೂಮನ್ ಎರರ್ ಆಗಿರಬಹುದು, ಹ್ಯೂಮನ್ ಎರರ್ ಕಾರಣದಿಂದ DNA ಟೆಸ್ಟ್ ರಿಪೋರ್ಟ್ ತಪ್ಪಾಗಿ ಬಂದಿರಬಹುದು. ಇಲ್ಲ, ಅಶ್ವಿನಿನೇ ನನ್ನ ಮಗಳು ಮನಸ್ವಿನಿ, ನಾನು ನಂಬ್ತೀನಿ. ನೀವು ಒಪ್ಕೊಳ್ಳಿಲ್ಲ ಅಂದರೆ ನನ್ನ ಮಗಳು ಹೆಂಡತಿ ಜೊತೆ ಫಾರ್ಮ್ ಹೌಸಲ್ಲಿ ಇದ್ಬಿಡ್ತೀನಿ ನಾನು ಅಂತಾರೆ. ಮನೆಯವ್ರು ಯಾರೂ ಕೂಡ ಶ್ರವಣ್ ಮನಸ್ಸಿಗೆ ಬೆಚ್ಚರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ಕಾರಣಕ್ಕೆ ಅಜಿತ್ ನನ್ನ ಕನ್ವಿನ್ಸ್ ಮಾಡಿದ್ದೆ ಅಶ್ವಿನಿಯನ್ನು ಕೂಡ ಮನೆಗೆ ಕರ್ಕೋತಾರೆ. ಇತ್ತ ಕಡೆ ಅಶ್ವಿನಿ ಕೊನೆಗೂ ತಾನು ಅನ್ಕೊಂಡಾಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ದೇವ್ಯಾನಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಕೊನೆಗೂ ಇಲ್ಲಿ ಮನೆಗೆ ಬಂದಂತಹ ಅಶ್ವಿನಿ ನಚ್ಚಿ ಜೊತೆ ತನ್ನ ಮದುವೆ ಆಗಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಅನ್ನೋದು ದೇವ್ಯಾನಿಗೆ ತುಂಬ ಚೆನ್ನಾಗಿ ಗೊತ್ತದ. ಅದೇ ಒಂದು ಕಾರಣದಿಂದ ಇಲ್ಲಿ ದೇವ್ಯಾನಿ ಹೇಗಾದ್ರೂ ಮಾಡಿ ಅಶ್ವಿನಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿ ಸರ್ವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಅಜಿತ್ ಮತ್ತೆ ದೇವ್ಯಾನಿ ಒಂದಾಗಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿನ ಮನೆಯಿಂದ ಹೊರಗಡೆ ತಪ್ಪೋದಕ್ಕೆ. ಯಾಕಂದ್ರೆ ಅಜಿತ್ ಆಡ್ದಂತ ಪ್ರತಿ ಮಾತಿಗೂ ಕೂಡ ಸಪೋರ್ಟ್ ಆಗಿ ನಿಂತ್ಕೋತಿರೋದೇ ದೇವ್ಯಾನಿ. ಬಟ್ ಇಲ್ಲಿ ಶ್ರವಣ್ ಅವರೇ ಮನಸ್ವಿನಿ ಅಂತ ನಂಬಿರೋದ್ರಿಂದಾಗಿ ಯಾರು ಏನು ಮಾಡೋಕೆ ಆಗ್ತಿಲ್ಲ. ಇದರ ನಡುವೆ ಶಾರದವ್ರನ್ನ ಅಶ್ವಿನಿ ನೋಡ್ಕೋತಾ ಇದ್ರು ಕೂಡ ಇಲ್ಲಿ ಭೂಮಿ ಕಂಡ್ರೆ ಶಾರದವ್ರಿಗೆ ತುಂಬಾ ಪ್ರೀತಿ. ಅಶ್ವಿನಿ ನೋಡಿದ್ರೆ ಹೆದರ್ಕೋತಾರೆ, ಭೂಮಿ ಬಳಿಯಲ್ಲಿ ಬಂದು ಅವ್ಕೋತಾರೆ. ಇದೆಲ್ಲವೂ ಕೂಡ ಮನೆಯವ್ರಿಗೆ ಅಚ್ಚರಿಯನ್ನ ತರಿಸುತ್ತೆ. ಆದ್ರೂ ಕೂಡ ಇಲ್ಲಿ ಅಶ್ವಿನಿ ತಾನೇ ಅಮ್ಮಂಗೆ ಊಟ ಮಾಡಿಸ್ತೀನಿ, ತಾನೇ ಅಮ್ಮನ ನೋಡ್ಕೋತೀನಿ ಅಂತೆಲ್ಲ ಹೇಳ್ತಾರೆ. ಇದರ ನಡುವೆ ದೇವ್ಯಾನಿಯನ್ನ ನೋಡ್ದಂತ ಶಾರದಾ ಅವ್ರಿಗೆ ಹಳೆದೆಲ್ಲವೂ ಕೂಡ ನೆನಪಾಗತ್ತೆ. ದೇವ್ಯಾನಿಯನ್ನ ನೋಡಿದ್ದೆ ಭಯ ಬೀಳ್ತಾರೆ. ಮನೆಯವ್ರಿಗೆ ಅಚ್ಚರಿ ಆಗತ್ತೆ. ಜಸ್ಟ್ ಇಲ್ಲಿ ಶಾರದಾ ಅವರು ದೇವ್ಯಾನಿಗೆ ಮಾತ್ರ ಹೆದರ್ಕೊಂಡಿದ್ರೆ ಖಂಡಿತ ಅಜಿತ್ಗೆ ಅನುಮಾನ ಬಂದ್ಬಿಡ್ತೇನೋ. ಆದ್ರೆ ಶಾರದಾ ಅವರು ಜಸ್ಟ್ ದೇವ್ಯಾನಿಗೆ ಮಾತ್ರ ಅಲ್ಲ, ಗಂಡ ಶ್ರವಣ್ ನೋಡಿದ್ರು ಕೂಡ ಹೆದರ್ಕೋತಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲರನ್ನ ಕೂಡ ನೋಡಿದ್ರೆ ಹೆದರ್ಕೋತಾರೆ. ಜಸ್ಟ್ ಭೂಮಿಯನ್ನ ನೋಡಿದ್ರೆ ಮಾತ್ರ ಅವರು ಕಂಫರ್ಟ್ ಫೀಲ್ ಮಾಡ್ತಿದ್ದಾರೆ ಅನ್ನೋದು ಅಜಿತ್ಗೆ ಗೊತ್ತಾಗತ್ತ. ತದನಂತರ ಅದೇ ಎನ್ಕ್ಯಾಶ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ ದೇವ್ಯಾನಿ. ಎಲ್ಲರ ಮುಂದೆ ಶಾರದಾ ಅವರು ಎಲ್ಲರನ್ನೂ ನೋಡಿ ಹೆದರ್ಕೋತಿದ್ದಾರೆ ಅನ್ನೋದನ್ನ ಮನಸ್ಸಲ್ಲಿ ಮೂಡ್ಸೋಕೆ ಟ್ರೈ ಮಾಡ್ತಾರೆ. ಇದರ ನಡುವೆ ಭೂಮಿ ಜೊತೆನೆ ಶಾರದಾ ಅವರು ಇರ್ಲಿ, ಯಾಕಂದ್ರೆ ಅವ್ರ ಜೊತೆನೆ ಆಕೆ ಕಂಫರ್ಟ್ ಆಗಿರ್ತಾಳೆ ಅಂತ ಹೇಳಿ ಮನೆಯವರು ತೀರ್ಮಾನ ಮಾಡ್ಕೋತಾರೆ. ಹಾಗಾಗಿ ಭೂಮಿನೇ ಶಾರದವ್ರನ್ನ ನೋಡ್ಕೊತಿದ್ದಾರೆ. ಇದರ ನಡುವೆ ನಚ್ಚಿ ಹೊರಗಡೆ ಬಂದು ತುಂಬಾ ಯೋಚನೆ ಮಾಡ್ತಿರ್ತಾರೆ. ಆಗ ಅಜಿತ್ ಬಂದಿದೆ, ಏನ್ ನಚ್ಚಿ ಏನ್ ಯೋಚನೆ ಮಾಡ್ತಿದ್ಯಾ ಅಂದಾಗ, ಇನ್ನೇನ್ ಮಾಡೋದು, ನನ್ನ ಬದುಕು ಈ ರೀತಿ ಆಗೋಗಿದೆ, ಮನೆಯವ್ರಿಗೋಸ್ಕರ ಮದ್ವೆಗೆ ಒಪ್ಕೋಬೇಕಾಗಿದೆ. ನಿಜಕ್ಕೂ ಹೊರಗಡೆ ಎಲ್ಲರೂ ಮುಂದೆ ನಾನು ಖುಷಿ ಆಗಿರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ಆ ಒಂದು ಫೈಟ್ ನನಗೆ ಮಾತ್ರ ಗೊತ್ತಿದೆ ಅಂತ ಹೇಳಿ ನಚ್ಚಿ ಹೇಳ್ತಾರೆ. ನೋಡು ನಚ್ಚಿ, ನಂಗೆ ಅರ್ಥ ಆಗತ್ತೆ ನಿನ್ನ ಮನಸ್ಸಲ್ಲಿ ತುಂಬಾ ತೊಳಲಾಟಗಳು ವಿಷಯಗಳು ನಡೀತಿದೆ ಅಂತ. ದಯವಿಟ್ಟು ನಾನು ನನ್ನ ಹತ್ರ ಹೇಳ್ಕೊ ಅಂತ ಹೇಳ್ತಾರೆ ಅಚ್ಯುತ. ಅದು ಬ್ರೋ, ನೀನೇನೋ
ಸಾಹಿತ್ಯನ ಪ್ರೀತಿಸಿರ್ಬೋದು, ಬಟ್ ನಂತರ ಕೂಡ ನೀನು ಭೂಮಿ ಅದಕ್ಕೆನ ಪ್ರೀತಿಸಿ ಮದುವೆ ಆದೆ, ಹಾಗಾಗಿ ನಿನಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಲಿಲ್ಲ. ಆದರೆ ನಾನು ಪ್ರೀತಿಸಿದೆ, ಹಾಗೆ ಅಂಜುನು ಕೂಡ ಪ್ರೀತಿಸಿದ್ಲು. ಇಬ್ಬರು ಕೂಡ ನಿಜಕ್ಕೂ ಅವರನ್ನು ಮರೆತು ನಾವಿಬ್ಬರು ಒಂದಾಗೋದು ತುಂಬ ಕಷ್ಟ ಅಂತ ಅನ್ನಿಸ್ತದೆ. ಯಾಕಂದರೆ ನಾನು ಆಕೆಯನ್ನು ಪ್ರೀತಿಸಿ ಅವಳಿಂದ ನಾನು ಹೊರಗಡೆ ಬಂದಿರ್ಬೋದು, ಆದರೆ ಮೆಂಟಲಿ ನಾನು ಪ್ರಿಪೇರ್ ಆಗಿಲ್ಲ, ಅಂಜು ಕೂಡ ಪ್ರಿಪೇರ್ ಆಗಿಲ್ಲ. ಹಾಗಾಗಿ ನಾವಿಬ್ಬರು ಅವರು ಪ್ರೀತಿಸಿದವ್ರನ್ನ ಮರ್ತಿರ್ಬಹುದೇ ಹೊರತು ಮತ್ತೊಂದು ಲೈಫ್ಗೆ ಹೋಗೋದಕ್ಕೆ ನಾವು ಮೆಂಟಲಿ ಸೆಟ್ ಆಗಿಲ್ಲ. ಹಾಗಾಗಿ ನಾನು ಅಂಜುಗೆ ಒಳ್ಳೆ ಗಂಡ ಆಗ್ತೀನ ಅಂತ ಅನುಮಾನ ಬಂದಿದೆ ಅಂತ ಹೇಳಿದಾಗ ದೇವ್ಯಾನಿಯವ್ರು ಬಂದಿದೆ. ಖಂಡಿತ ಆಗ್ತೀಯಾ ನಚ್ಚಿ, ಖಂಡಿತ ಕಾಲ ಎಲ್ಲವನ್ನ ಕೂಡ ಬದಲಾಯಿಸುತ್ತೆ, ಖಂಡಿತವಾಗ್ಲೂ ನೀನು ಒಳ್ಳೆ ಗಂಡ ಆಗ್ತೀಯ ಅನ್ನೋ ವಿಶ್ವಾಸ ನನಗಿದೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನೋಡಿದ್ಯಪ್ಪ, ಅತ್ತೇನೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರು, ಇನ್ನಾದರೂ ಆರಾಮಾಗಿರು ಅಂತ ಹೇಳಿ ಅಜ್ಜತೆ ಹೇಳ್ತಾರೆ. ತದನಂತರ ನಿನಗೂ ತುಂಬ ವಿಚಾರ ಆಗ್ತಿರ್ಬೇಕಲ್ವ, ನಂಗೆ ಅರ್ಥ ಆಗುತ್ತೆ ಬ್ರೋ, ನೀನು ಅದಕ್ಕೆ ನಾ ತುಂಬ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ, ಅದಕ್ಕೋಸ್ಕರ ನನ್ನ ಹತ್ರ ಸ್ವಲ್ಪ ಬಾಯ್ಡ ಇದೆ. ನೀನು ಮತ್ತು ಅದಕ್ಕೆ ಇಬ್ಬರು ಕೂಡ ಹೊರಗಡೆ ಫಿಲಿಮ್ಗೆ ಹೋಗಿ ಖಂಡಿತ ಹೋಗ್ಬಿಟ್ಟು ಮಾಮ್ ಹತ್ರ ಕೇಳು, ಖಂಡಿತ ಒಪ್ಕೋತಾರೆ. ನೀನಿಲ್ಲ ಅಂದರೆ ಅದಕ್ಕೆ ಅಂತೂ ಕೇಳಿದ್ರೆ ಖಂಡಿತ ನಿನ್ನ ಮತ್ತು ಭೂಮಿ ಅದಕ್ಕೆನ ಖಂಡಿತ ಫಿಲಿಮ್ ಕಳಿಸ್ತಾರೆ ಅಂದಾಗ ಹೌದಲ್ವಾ, ಫಿಲಿಮು ಸರಿ ನಾವಿಬ್ಬರೇ ಹೋಗೋದಲ್ಲ, ಮನೆಯವ್ರು ಎಲ್ಲರೂ ಕೂಡ ಕುತ್ಕೊಂಡು ಇಲ್ಲೇ ಫಿಲ್ಮ್ ನೋಡೋಣ, ಎಲ್ಲ ವ್ಯವಸ್ಥೆ ಮಾಡಿಬಿಡಿ, ನೀನು ಮತ್ತು ಸತ್ಯನ ಸೇರಿಕೊಂಡು ನಾನು ಸತ್ಯನಿಗೆ ಹೇಳ್ಬಿಡ್ತೀನಿ ಅಂತ ತಿಳಿಸ್ತಾರೆ. ನಂತರ ಈತ ಕಡೆ ಎಲ್ಲರೂ ಕೂಡ ಊಟಕ್ಕೆ ಅಂತ ಕುಳಿತುಕೊಂಡಿರ್ತಾರೆ. ಶಾರದಾ ಅವರು ಕೂಡ ಕುಳಿತುಕೊಂಡಿರ್ತಾರೆ, ಬಟ್ ಸರಿಯಾಗಿ ಊಟನೇ ಮಾಡ್ತಿರೋದಿಲ್ಲ, ಹೆದರುತ್ತಿರ್ತಾರೆ. ಆಗ ಸಂಗೀತ ಅವರು ಭೂಮಿ ನೀನು ಶಾರದಾ ಪಕ್ಕ ಕೂತ್ಕೋ, ಶಾರದಾ ನೀನಿದ್ರೆ ಕಂಫರ್ಟಾಗಿ ಊಟ ಮಾಡ್ತಾರೆ ಅಂತ ಹೇಳಿ ಭೂಮಿಯನ್ನು ಕೂಡ ಕೂಡಿಸ್ತಾರೆ. ನಂತರ ಭೂಮಿ ಕುತ್ಕೊಂಡ ತಕ್ಷಣ ಶಾರದಾ ಅವರು ಒಬ್ಬಟ್ಟಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋಕೆ ಶುರು ಮಾಡ್ಕೊಂಡು ಬಿಡ್ತಾರ. ದೇವ್ಯಾನಿ ಎಲ್ರಿಗೂ ಕೂಡ ಅಚ್ಚುರಿ ಆಗತ್ತೆ. ಈ ಕಡೆ ಸಂಗೀತರು ಅಯ್ಯೋ ಶಾರದಾಗೆ ಒಬ್ಬಟ್ಟಿಗೆ ಸಕ್ಕರೆ ಹಾಕೋ ತಿನ್ನೋ ಅಭ್ಯಾಸ ಇದೆ ಅಂತ ನಾನು ಮರ್ತು ಹೋಗ್ಬಿಟ್ಟಿದ್ದೆ, ಆದರೆ ಎಷ್ಟು ಚೆನ್ನಾಗಿ ಶಾರದಾ ನೆನ್ಪಿಟ್ಕೊಂಡಿದ್ದಾರೆ, ಖುಷಿ ಆಗತ್ತೆ ಅಂತ ಹೇಳಿ ಸಕ್ಕರೆ ಮತ್ತಷ್ಟು ಹಾಕೊಡ್ತಾರೆ. ಜೊತೆಗೆ ಇಲ್ಲಿ ಭೂಮಿ ಮತ್ತು ಶಾರದವರು ಎಂಥ ಸಂಬಂಧ ಅಂದರೆ ನಿಜಕ್ಕೂ ಅಮ್ಮ ಮಗಳ ಸಂಬಂಧನೇ ಅನ್ನಿಸ್ಬಿಡುತ್ತೆ, ನೋಡ್ತಾ ಇದ್ರೆ ಸ್ವಂತ ಅಮ್ಮ ಮಗಳ ಥರ ನೋಡ್ದಾಗ ಆಗ್ತದೆ ಅಂತ ಸಂಗೀತ ಅವರು ಹೇಳ್ತಾರೆ. ಇದರ ನಡುವೆ ಶಾರದವರು ಊಟ ಮಾಡಿ ಎದ್ದು ಹೋಗಬೇಕಾದ್ರೆ ಅಶ್ವಿನಿ ಅಮ್ಮನ ನಾನು ನೋಡ್ಕೋತೀನಿ, ನಾನೇ ಇಷ್ಟು ದಿನ ನೋಡಿಕೊಂಡೆ, ನನಗಮ್ಮ ಹೊರೆ ಆಗ್ತಾರಾ, ಖಂಡಿತ ಹೆತ್ತ ತಾಯಿ ಯಾವತ್ತೂ ಮಕ್ಕಳಿಗೆ ಹೊರೆ ಆಗೋದಿಲ್ಲ, ತಂದೆ ತಾಯಿಗೂ ಮಕ್ಕಳು ಹೊರೆ ಆಗೋದಿಲ್ಲ ಅಲ್ವಾ ಅಂತೆಲ್ಲ ಮಾತಾಡಿದಾಗ ನನಗೆ ಯಾಕೋ ಇಲ್ಲಿ ಭೂಮಿ ಜೊತೆನೇ ಶಾರದಾ ಅತ್ತೆ ಕಂಫರ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಅಂಜು ಹೇಳ್ತಾರೆ. ಈ ಕಡೆ ದಿವ್ಯಾನಿ ಕೂಡ ಹೌದು, ಇಲ್ಲಿ ಊಟ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಊಟ ಮಾಡ್ತಿದ್ರು ಅಶ್ವಿನಿ ಕೈಯಿಂದ, ಬಟ್ ಭೂಮಿ ಜೊತೆ ಇದ್ದರೆ ಫುಲ್ ಊಟ ಮಾಡಿದ್ರು, ಅಲ್ಲೇ ಗೊತ್ತಾಗತ್ತಲ್ವ ಭೂಮಿ ಜೊತೆ ಜಾಸ್ತಿ ಕಂಫರ್ಟ್ ಇದ್ದಾರೆ ಅಂತ. ಹಾಗಾಗಿ ಭೂಮಿ ಜೊತೆನೇ ಶಾರದಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸರಿಯಾಗಿ ಊಟ ಇಡ್ತಿದ್ದಾರೆ ಇಲ್ಲಿ ಅಶ್ವಿನಿಗೆ ದಿವ್ಯಾನಿ. ತದನಂತರ ಮನೆಯವ್ರು ಎಲ್ಲರೂ ಕೂಡ ಎಲ್ಲೂ ಹೋಗಬೇಕಾಗಿಲ್ಲ, ಮನೆಯವ್ರು ಎಲ್ಲರ ಖುಷಿಯನ್ನು ಡಬಲ್ ಮಾಡೋದಕ್ಕೆ ಇವತ್ತು ಒಂದು ವ್ಯವಸ್ಥೆ ಮಾಡಿದ್ದೀನಿ. ಹೊರಗಡೆ ಮನೆಯವರೆಲ್ಲ ಸೇರಿಕೊಂಡು ಒಟ್ಟಿಗೆ ಥಿಯೇಟರ್ನಲ್ಲಿ ಫಿಲ್ಮ್ ನೋಡ್ತಿದ್ದೀವಿ ಅಂತ ಹೇಳ್ತಾರೆ. ಎಲ್ರಿಗೂ ಫುಲ್ ಖುಷಿ ಆಗಿಬಿಡತ್ತೆ. ಹೊರಗಡೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ಸ್ನ ಕೂಡ ನಚ್ಚಿ ಮತ್ತು ಸತ್ಯನ ಸೇರ್ಕೊಂಡು ಮಾಡ್ತಿದ್ದಾರೆ. ಅದನ್ನು ನೋಡಿದಂಥ ಭೂಮಿಗೆ ಅಚ್ಯುತ್ನ ಈ ಪ್ರಯತ್ನ ತುಂಬಾ ಇಷ್ಟ ಆಗುತ್ತೆ. ಲೈಕ್ ಯು ಅಂತಾರೆ, ವಾವ್ ಸೂಪರ್ಬ್ ಅಂತ ಹೇಳಿ ನಚ್ಚಿ ಹಾಡಿ ಹೋಗ್ಲತ್ತಿರ್ತಾರೆ. ಸತ್ಯನ ಐ ಲವ್ ಯು ಅಂತಾನೆ ಹೇಳ್ಬಿಡ್ಬೋದಲ್ಲ ಅಂತ ಹೇಳಿ ರೇಗಿಸ್ತಾರೆ. ಈ ಕಡೆ ಅಚ್ಯುತ್ಗಂತೂ ಫುಲ್ ಖುಷಿ ಆಗಿಬಿಡತ್ತೆ. ಅಷ್ಟರಲ್ಲಿ ಮನೆಯವರು ಎಲ್ಲರೂ ಕೂಡ ಬರ್ತಿದ್ದಾಗೇ ಯೋ ಎಷ್ಟು ಒಳ್ಳೆ ಮಗ ನೀನು, ನಿಜಕ್ಕೂ ಮನೆಯವ್ರು ಎಲ್ಲರ ಖುಷಿ ಡಬಲ್ ಮಾಡೋದಕ್ಕೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಫಿಲ್ಮ್ ನೋಡೋದು ಸಕ್ಕದಾಗಿದೆ ಅಜ್ಜುತ್ ಅಂತ ಸಂಗೀತ ಅವರು ಹೇಳಿದಾಗ ನಚ್ಚು ಈಗ ತಾನೇ ಅದಕ್ಕೆ ಐ ಲವ್ ಯು ಹೇಳಿದ್ರು, ಲೈಕ್ ಯು ಹೇಳಿದ್ರು, ಈಗ ಎಲ್ಲರೂ ಮುಂದೆ ಐ ಲವ್ ಯು ಹೇಳ್ತಾರೆ ಅಂತ ಅಜಿತ್ ನಚ್ಚಿಗೆ ಹೇಳ್ತಿದ್ದಾಗನೇ ಈ ಕಡೆ ಭೂಮಿ ಅಜಿತ್ಗೆ ಐ ಲವ್ ಯು ಅಂತ ಹೇಳ್ತಾರೆ. ನಚ್ಚಿ ನೀರಾಗ್ತಾರೆ. ನಂತರ ನಾನು ಶಾರದತ್ತೆನ ಕರ್ಕೊಂಡು ಬರ್ತೀನಿ ಅಂತ ಭೂಮಿ ಹೋಗಿದ್ದಾಳೆ. ಆಲ್ರೆಡಿ ದೇವಿಯಾನಿ ಮತ್ತು ಅಂಜು ಇಬ್ಬರು ಕೂಡ ಶಾರದಾ ರೂಮಿಗೆ ಹೋಗಿ ಶಾರದಾ ಕಥೆಯನ್ನು ಮುಗಿಸ್ಬೇಕು, ಮನೆಯವರೆಲ್ಲರೂ ಕೂಡ ಆಚೆ ಇದ್ದಾರೆ, ಇದೇ ಸರಿಯಾದ ಸಮಯ ಅಂತ ಹೇಳಿ ದಿಂಬಿಟ್ಕೊಂಡು ಶಾರದಾ ಕಥೆಯನ್ನು ಮುಗಿಸೋದಕ್ಕೆ ದೇವ್ಯಾನಿ ಮುಂದಾಗ್ತಿದ್ದಾರೆ. ಅದೇ ಟೈಮ್ಗೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾಳೆ ಭೂಮಿ. ಕೊನೆಗೂ ಕೂಡ ದೇವ್ಯಾನಿಯ ಕರ್ಮಕಾಂಡ ಭೂಮಿ ಮುಂದೆ ತೆರೆದುಕೊಂಡಿದೆ. ರೆಡ್ ಹ್ಯಾಂಡ್ ಆಗಿ ಸಕ್ಕಿ ಬಿದ್ದಿದ್ದಾರೆ ಕಳ್ಳಿ ದೇವ್ಯಾನಿ ಕೇಳಿ ದೇವ್ಯಾನಿ. ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.